ಎಲ್ಲರಿಗೂ ನಮಸ್ಕಾರ. ನಾನು ಮಣಿಭೂಷಣ್ ಡಿಸೂಸ, ಸಹಾಯಕ ಪ್ರಾಧ್ಯಾಪಕ ಗಣಕ ವಿಜ್ಞಾನ ವಿಭಾಗ. ನಾವು ಲೈನಕ್ಸ್ ಎನ್ವೈರ್ಮೆಂಟ್ನ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ಕಲಿಯುತ್ತಿದ್ದೇವೆ. ಇಂದಿನ ಸೆಷನ್ 12. ಇದರಲ್ಲಿ ನಾವು ಅದರ್ ಟೈಪ್ಸ್, ಇನ್ ಪರ್ಟಿಕ್ಯುಲರ್ ಸ್ಪೆಷಲ್ ಫೈಲ್ಸ್, ಇದರ ಬಗ್ಗೆ ವಿಸ್ತೃತವಾಗಿ ಕಲಿಯಲಿದ್ದೇವೆ. ಸೊ ನಾವು ಯುನಿಕ್ಸಲ್ಲಿ ನೋಡಿದ್ದೇವೆ ಹಲವಾರು ಟೈಪ್ಸ್ ಆಫ್ ಫೈಲ್ಸ್ ಇರುತ್ತೆ. ಸೊ ಇವಾಗ ತನಕ ನೋಡಿದ ಫೈಲ್ಸ್ಗಳು ಯಾವುದಾದಿರುತ್ತವೆ. ಸೊ ನಾವು ನೋಡಿದ್ದೇವೆ ಆರ್ಡಿನರಿ ಫೈಲ್ಸ್ ಅಂತ ಹೇಳಿದರೆ ನಾವು ನಮ್ಮ ದಿನಚರಣೆಗೆ ಯೂಸ್ ಮಾಡುವ ಫೈಲ್ಸ್ಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ನನ್ನ ವರ್ಡ್ ಡಾಕ್ಯುಮೆಂಟ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, PDF ಇರ್ಬೋದು, ಇದೆಲ್ಲ ಆರ್ಡಿನರಿ ಫೈಲ್ಸ್ಗಳಾಗಿರ್ತವೆ. ಅದೇ ರೀತಿ ಮತ್ತೊಂದು ಟೈಪ್ನ ಫೈಲ್ಸ್ ನೋಡಿದ್ದೇವೆ, ಅದು ಡೈರೆಕ್ಟರಿ ಆಗಿರುತ್ತೆ. ಡೈರೆಕ್ಟರಿ ಈಸ್ ಆಲ್ಸೋ ಎ ಫೈಲ್, ಬಟ್ ಅದರ ಸ್ಟ್ರಕ್ಚರ್ಸನ್ನು ನಾನು ಇಂದಿನ ಕ್ಲಾಸಲ್ಲಿ ನಿಮಗೆ ವಿಸ್ತೃತವಾಗಿ ತಿಳಿಸಿದ್ದೇನೆ. ಮುಂದುವರೆದು ನಾವು ಇನ್ನೊಂದು ಟೈಪ್ ಆಫ್ ಫೈಲ್ಸ್ ನೋಡ್ತಾ ಇರ್ತೇವೆ. ಈ ಫೈಲ್ಸ್ ಪೈಪ್ಸ್ ಆಗಿರುತ್ತೆ. ಸೊ ಪೈಪ್ಸ್ ಏನಂತ ಹೇಳಿದರೆ, ನೀವು ಯುನಿಕ್ಸಲ್ಲಿ ಒನ್ ಟೈಪ್ ಆಫ್ ಪೈಪ್ಸನ್ನು ಯೂಸ್ ಮಾಡಿದ್ದೀರಾ. ಸೊ ಯಾವುದಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೀವು LS ಅಂತ ಒಂದು ಕಮಾಂಡ್ ಯೂಸ್ ಮಾಡಿದ್ದೀರಾ. ಸೊ LS ಕಮಾಂಡ್ ಆದಮೇಲೆ ಪೈಪ್ ಸಿಂಬಲ್ ಎಂದರೆ ಡ್ಯಾಶ್ ಅಲ್ಲದು. ಪೈಪ್ ಅಂದರೆ ಒಂದು ಡ್ಯಾಶ್ ಬರುತ್ತೆ, ಒಂದು ಬ್ಲಾಕ್ ಬರುತ್ತೆ, ಡ್ಯಾಶ್ ಬರುತ್ತೆ. ನಿಮ್ಮ ಎಂಟ್ರಿ ಕೀ ಹತ್ತಿರ ಇರುತ್ತೆ ಅದು. ಸೊ LS WC ಹೀಗೆ ಮಾಡಿದ್ದೀರಿ. ಸೊ ಇದು ಏನಾಗುತ್ತೆ ಅಂತ ಹೇಳಿದರೆ, LS ಇನ ಔಟ್ಪುಟ್ಟನ್ನು ನಿಮ್ಮ WCಗೆ ಕೊಡುತ್ತೆ. ಸೊ ನಿಮ್ಮ LS ಅಂತ ಒಂದು ಕಮಾಂಡ್ ಇದ್ದರೆ ಅದರ ಔಟ್ಪುಟ್ಟನ್ನು ಪೈಪಿನ ಮುಖಾಂತರ WCಗೆ ಕೊಡುತ್ತೆ. ಸೊ ಈ ಒಂದು ರೀತಿಯ ಪೈಪನ್ನು ನೋಡಿದ್ದೀರಿ, ನೀವು ಆಲ್ರೆಡಿ ನೋಡಿದ್ದೀರಿ. ಸೊ that is good. There is other way in which you can communicate from one process to the other, and that is using the pipes. The next is special files. ಇವುಗಳ ಬಗ್ಗೆ ವಿಸ್ತೃತವಾಗಿ ಈಗ ನೋಡೋಣ. So what are files? What are pipes? Pipes are also called as first in first out. ಓಕೆ, ಸೊ ನಿಮಗೆ ಗೊತ್ತಿದ್ದಾಗೆ ವಾಟ್ ಈಸ್ ಫಸ್ಟ್ ಇನ್ ಫಸ್ಟ್ ಔಟ್. ನೀವು ಆಲ್ರೆಡಿ ಡೇಟಾ ಸ್ಟ್ರಕ್ಚರ್ಸ್ನ ಬಗ್ಗೆ ಕಲಿತಿದ್ದೀರಿ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದರೆ, ನೀವು ಕ್ಯೂಸ್ ಅಲ್ಲಿ ಇದ್ರೆ ಏನಾಗುತ್ತೆ, ಫಸ್ಟ್ ಇನ್ ಯಾರು ಬರ್ತಾರೆ ಅವ್ರು ಫಸ್ಟ್ಗೆ ಹೋಗ್ತಾರೆ. ಸೊ ನೀವು ಥಿಯೇಟ್ರಿಗೆ ಹೋಗಿ ಅವ್ರ ಬಸ್ ಸ್ಟ್ಯಾಂಡಿಗೆ ಹೋಗಿ ಟಿಕೆಟ್ ತಗೊಳ್ಬೇಕಂತ ಆದರೆ, ಸೊ ಯಾರು ಮೊದಲು ಬಂದಿರ್ತಾನೆ, ಫಸ್ಟ್ ಬಂದಿರ್ತಾನೆ, ಅವನಿಗೆ ಮೊದಲು ಟಿಕೆಟ್ ಸಿಗುತ್ತೆ. ಯಾರು ನೆಕ್ಸ್ಟ್ ಬರ್ತಾನೆ ಅವನಿಗೆ ನೆಕ್ಸ್ಟ್ ಟಿಕೆಟ್ ಸಿಗುತ್ತೆ. ಸೊ ಫಸ್ಟ್ ಬಂದವನಿಗೆ ಫಸ್ಟ್ಗೆ ಹೊರಗೆ ಹೋಗ್ಲಿಕ್ಕೆ ಆಗುತ್ತೆ. ಸೊ ಇದಕ್ಕೆ ಹೇಳಿದ್ರು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ. ಓಕೆ, ಸೊ ಇದೇ ರೀತಿ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ನೀವು ಓದಿರ್ಬೋದು, ಲಾಸ್ಟ್ ಇನ್ ಲಾಸ್ಟ್ ಔಟ್ ಅಂತ ಹೇಳಿರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಇರುತ್ತೆ. ಸೊ ಪೈಪ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್, ಇದಕ್ಕೆ ನೇಮ್ಡ್ ಪೈಪ್ಸ್ ಅಂತ ಕರೀತಾರೆ. ದೇ ಆರ್ ಫಸ್ಟ್ ಇನ್ ಫಸ್ಟ್ ಔಟ್. ಅಂದರೆ ಏನಿದು, ಇದರ ಅರ್ಥ ಏನಂತ ಹೇಳಿದರೆ, ನಾವು ಫಸ್ಟ್ ಬರೆದ ಡೇಟಾವನ್ನು ಫಸ್ಟ್ ಕನ್ಸ್ಯೂಮ್ ಮಾಡುತ್ತಾರೆ. ಸೊ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಪ್ರೋಸೆಸ್ ಇರುತ್ತೆ. ಓಕೆ, ಆ ಪ್ರೋಸೆಸ್ ಡೇಟಾ ಬರೆಯುತ್ತೆ. ಯಾವುದಕ್ಕೆ ಬರೆಯುತ್ತೆ? ಆ ಪ್ರೋಸೆಸ್ ಪೈಪಿಗೆ ಡೇಟಾ ಬರೆಯುತ್ತೆ. ಒಂದು ಪ್ರೋಸೆಸ್ ಪೈಪಿಗೆ ಡೇಟಾ ಬರೆಯುತ್ತೆ. ಈ ಡೇಟಾವನ್ನು ಇನ್ನೊಂದು ಪ್ರೋಸೆಸ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಐಡಿಯಾ ಅಷ್ಟೇ. ಸೊ ಒಂದು ಡೇಟಾದಿಂದಾಗಿ ನೀವು ಪೈಪಲ್ಲಿ ಬರೀತೀರಾ, ಈ ಪೈಪಲ್ಲಿದ್ದ ಡೇಟಾವನ್ನು ಇನ್ನೊಂದು ಪ್ರೋಸೆಸ್ ಯೂಸ್ ಮಾಡುತ್ತೆ. ಸೊ ಇದರ ಅಡ್ವಾಂಟೇಜ್ ಏನು? ನಿಮ್ಮಲ್ಲಿ ಒಂದು ಪ್ರೋಸೆಸ್ ಇರುತ್ತೆ, ಒಂದು ಪ್ರೋಸೆಸ್ ಈಸ್ ರನ್ನಿಂಗ್. ಓಕೆ, other process is also executing, but they are able to communicate with each other. So in this way we can have a communication between two processes which are running. So what is a process, by the way? ನಾವು ನಿಮಗೆ ಪ್ರೋಸೆಸ್ ಅಂತ ನಿಮಗೆ ಏನು ಅಂತ ಗೊತ್ತಿದೆ. ನಾನೀಗ ಪ್ರೋಸೆಸ್ ಅಂತ ಹೇಳ್ತಾ ಇದ್ದೇನೆ. ಪ್ರೋಸೆಸ್ ಅಂದರೆ ಏನು, ಪ್ರೋಗ್ರಾಮ್ ಅಂದರೆ ಏನು ನಿಮಗೆ ಗೊತ್ತಿದೆ. ಸಿ ಪ್ರೋಗ್ರಾಮ್ ಬರ್ತಿದ್ದೀರಾ. ಪ್ರೋಗ್ರಾಮ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಪ್ರೋಸೆಸ್ ಅಂದರೆ ಏನು? ಸೊ ವೆನ್ ದ ಪ್ರೋಗ್ರಾಮ್ ಈಸ್ ಪುಟ್ ಇನ್ ಟು ಆಕ್ಷನ್. ಸೊ ಪ್ರೋಗ್ರಾಮ್ ಅಲ್ಲಿ ಇದ್ದ ಸ್ಟೇಟ್ಮೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ ಕಾರ್ಯವಾಗುತ್ತೆ. ಸೊ ಪ್ರೋಗ್ರಾಮ್ ಅಲ್ಲಿ ಖಾಲಿ ಸ್ಟ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ ಬರೀತೀರಾ ನೀವು. ಪ್ರೋಗ್ರಾಮ್ ಬರೆದ್ರೆ ಏನಾಗಲ್ಲ, ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಿದರೆ, ಪ್ರೋಗ್ರಾಮ್ ಅನ್ನು ರನ್ ಮಾಡಿದರೆ ಏನಾದರೂ ಆಗುತ್ತೆ. ಖಾಲಿ ಪ್ರೋಗ್ರಾಮ್ ಬರೆದ್ರೆ ಅದರಿಂದಾಗಿ ಏನಾಗೋದಿಲ್ಲ. ಇಟ್ ಈಸ್ ಜಸ್ಟ್ ಎ ಫೈಲ್. ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಇದ್ದಾಗೆ
ಅವರು ಇನ್ನು ಪವರ್ ಪಾಯಿಂಟ್ ಇದ್ದಾಗೆ ಅದರಲ್ಲಿ ಏನಂತ ಆಗೋದಿಲ್ಲ. ಆದರೆ ನೀವು ಒಂದು ವೇಳೆ ಪ್ರೋಸೆಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ ಆಗ ಆ್ಯಕ್ಷನ್ಸ್ ಪರ್ಫಾರ್ಮ್ ಆಗುತ್ತೆ. ಸೊ ವೆನ್ ದ ಪ್ರೋಗ್ರಾಮ್ ಈಸ್ ಗೆಟಿಂಗ್ ಎಕ್ಸಿಕ್ಯೂಟೆಡ್, ನೀವು ಬರೆದ ಇನ್ಸ್ಟ್ರಕ್ಷನ್ಸನ್ನು ಕಾರ್ಯಗತ ಮಾಡುವಾಗ ಇದಕ್ಕೆ ನಾವು ಪ್ರೋಗ್ರಾಮ್ ಅಂತ ಕರೆಯುವುದಿಲ್ಲ, ಅದಕ್ಕೆ ನಾವು ಪ್ರೋಸೆಸ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಎ ಪ್ರೋಸೆಸ್? ಎ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಈ ಪ್ರೋಗ್ರಾಮ್ ಇವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಅದಕ್ಕೆ ಪ್ರೋಸೆಸ್ ಅಂತ ಕರಿತೇವೆ. ಅರ್ಥ ಆಯ್ತೇನು? ಸೊ ಪ್ರೋಸೆಸ್ ಒಂದು ಇದಾಗುತ್ತೆ. ಸೊ ಇದು ಒಂದು ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ನನ್ನ ಹತ್ರ ನನ್ನ ಮೌಸ್ ಪಾಯಿಂಟರ್ ಹೋಯಿತು. ಓಕೆ, ಸೊ ಇಲ್ಲಿ ಒಂದು ಪ್ರೋಸೆಸ್ ಇರುತ್ತೆ P1, ನೆಕ್ಸ್ಟ್ ಇಲ್ಲೊಂದು ಪ್ರೋಸೆಸ್ ಇರುತ್ತೆ P2. ಸೊ ಇದು ಎರಡು ಬೇರೆ ಸಪ್ರೇಟ್ ಪ್ರೋಗ್ರಾಮ್. ಸೊ ಒಂದು ಪ್ರೋಗ್ರಾಮಿಂದಾಗಿ ಇನ್ನೊಂದು ಪ್ರೋಗ್ರಾಮಿಗೆ ಹೇಗೆ ಡೇಟಾ ಪಾಸ್ ಮಾಡೋದು, ರನ್ ಟೈಮಲ್ಲಿ ಪಾಸ್ ಮಾಡೋದು, ಆಫ್ಲೈನಲ್ಲಿ ಅಲ್ಲ. ಎರಡು ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ ವರ್ಕ್ ಆಗುತ್ತೆ. ಒಂದು ಪ್ರೋಗ್ರಾಮ್ ಈಚೆ ವರ್ಕ್ ಆಗುತ್ತೆ, ಇನ್ನೊಂದು ಪ್ರೋಗ್ರಾಮ್ ಆಚೆ ವರ್ಕ್ ಆಗುತ್ತೆ. ಅವುಗಳ ಎರಡು ಇನ್ ಬಿಟ್ವೀನ್ ಹೇಗೆ ನೀವು ಡೇಟಾ ಟ್ರಾನ್ಸ್ಫರ್ ಮಾಡೋದು, ಅದಕ್ಕೆ ನೀವು ಅಂತ ಹೇಳ್ತಾರೆ ಇಂಟರ್ ಪ್ರೋಸೆಸ್ ಕಮ್ಯುನಿಕೇಶನ್, IPC ಅಂತ ಕರಿತೀವಿ ಇದಕ್ಕೆ. ಓಕೆ, IPC ಅಂತ ಇಂಡಿಯನ್ ನೀವು ಸೆಕ್ಷನ್ ಅಲ್ಲ, IPC ಸೆಕ್ಷನ್ ಅಂತ ಬರುತ್ತೆ ನಮ್ಮ, ಅದು IPC ಅದು ಸೆಕ್ಷನ್ಸ್ ಅಲ್ಲ. ಇದು ಏನಂತ ಹೇಳಿದ್ರೆ ಇಂಟರ್ ಪ್ರೋಸೆಸ್ ಕಮ್ಯುನಿಕೇಶನ್. ಒಂದು ಪ್ರೋಸೆಸ್ ಮತ್ತು ಇನ್ನೊಂದು ಪ್ರೋಸೆಸ್ನ ಇನ್ ಬಿಟ್ವೀನ್, ಹೌ ಡು ಯು ಕಮ್ಯುನಿಕೇಟ್ ಬಿಟ್ವೀನ್ ಒನ್ ಪ್ರೋಸೆಸ್ ಆ್ಯಂಡ್ ದಿ ಅದರ್ ಪ್ರೋಸೆಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ ಪ್ರೋಸೆಸ್ ಕಮ್ಯುನಿಕೇಶನ್. So if there is some data in this process, if you have a data in this process and if you want to communicate with the other process, if you want to send the data or receive the data from one process to the other, then we are using inter process communication. So they help us to communicate between the two existing process. How do you achieve that thing? Using pipes or named pipes. Okay, so how does the communication works? The first data that it puts into the pipe, the process one puts into the pipe, will be the first data that will be received by the other process. So first hakida data first receive agutte, second hakida data second receive agutte, third hakida data third receive agutte. So data ಅದಕ್ಕೆ ನಾವೇನಂತ ಹೇಳ್ತೇವೆ, ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೇವೆ. ಸೊ ಇಲ್ಲಿದ್ದ ಡೇಟಾ ಟೆಂಪರರಿ ಆಗಿರುತ್ತೆ. ಸೊ ಟೆಂಪರರಿ ಆಗಿರುತ್ತೆ ಅಂತ ಹೇಳಿದರೆ ಟ್ರಾನ್ಸಿಯಂಟ್ ಆಗಿರುತ್ತೆ. ಸೊ ಇಟ್ ಈಸ್ ನಾಟ್ ಪರ್ಮನೆಂಟ್. ಇದು ಹಾಕಿದ ಡೇಟಾ ರಿಸೀವ್ ಆದ ಮೇಲೆ ಡೇಟಾ ಎಂಡ್ ಆಗುತ್ತೆ. ಸೊ ಈವನ್ ದೋ ಪೈಪ್ಸ್ ಆರ್ ಫೈಲ್ಸ್, ನಿಮ್ಗೆ ಗೊತ್ತಿದ್ದಾಗೆ ಪೈಪ್ಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಫೈಲ್. ಹೇಗೆ ನೀವು ಆರ್ಡಿನರಿ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ, ವರ್ಡ್, ಪವರ್ ಪಾಯಿಂಟ್, PDF ಫೈಲ್ಸ್ ಕ್ರಿಯೇಟ್ ಮಾಡಿದ್ದೀರಾ, ಹೇಗೆ ಡೈರೆಕ್ಟ್ರಿ ಅಂತ ಹೇಳಿದ್ರೆ ನಿಮಗೆ ಫೈಲ್ ಅಂತ ಗೊತ್ತಿದೆಯಾ, ಅದೇ ರೀತಿ ಪೈಪ್ ಅಂತ ಹೇಳುವಂಥ ಸಹ ಒಂದು ಏನಾಗಿರುತ್ತೆ, ಫೈಲ್ ಆಗಿರುತ್ತೆ. ಆದರೆ ಇಲ್ಲಿದ್ದ ಡೇಟಾ ಪರ್ಮನೆಂಟ್ ಆಗಿರಲ್ಲ, ಇದು ಟೆಂಪರರಿ ಆಗಿರುತ್ತೆ. ಓಕೆ, ಒಂದು ಸಾರಿ ನೀವು ಪೈಪಿಂದಾಗಿ ಡೇಟಾ ರೀಡ್ ಮಾಡಿದರೆ, ಒಂದು ಸಾರಿ ಈ ಡೇಟಾ ನೀವು ಯಾರೊಬ್ಬರು ಡೇಟಾ ಪೈಪಲ್ಲಿ ಹಾಕಿದ್ದಾರೆ, ಆ ಡೇಟಾವನ್ನು ಒಂದು ಸಾರಿ ರೀಡ್ ಮಾಡಿದರೆ ಪುನಃ ಡೇಟಾ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಒನ್ special or a speciality of that particular pipes. So once you read the data from the pipe, you cannot read it again. So ನೀವು ನಿಮ್ಮ ಮನೆಯಲ್ಲಿ ಟ್ಯಾಪ್ ಇದೆ, ಟ್ಯಾಪಲ್ಲಿ ನೀರು ಬರುತ್ತೆ, ಒಂದು ಸಾರಿ ಒಂದು ಹನಿ ನೀರು ಹೊರಗೆ ಬಂತಂತಾದರೆ ಪುನಃ ಅದೇ ಹನಿ ಹೊರಗೆ ತರಲಿಕ್ಕೆ ಆಗೋದಿಲ್ಲ, ಅದು ಹನಿ ಹೋಯ್ತೆ. ಓಕೆ, ಸೊ ಅದೇ ರೀತಿ ಒಂದು ಸಾರಿ ಪೈಪಿಂದಾಗಿ ಡೇಟಾ ತಗೊಂಡಿರಂತ ಅದರಲ್ಲಿ ಪುನಃ ತಗೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಇನ್ನೊಂದು ಏನು, ಪೈಪ್ ಈಸ್ ಫಸ್ಟ್ ಇನ್ ಫಸ್ಟ್ ಔಟ್. ಇದರ ಅರ್ಥ ಏನು, ಫಸ್ಟ್ ಯಾವ ಡೇಟಾ ಹಾಕ್ತೀರಾ ಅದು ಫಸ್ಟ್ ಕನ್ಸ್ಯೂಮ್ ಆಗುತ್ತೆ, ಯಾವುದು ಫಸ್ಟ್ ಬಂದಿದೆ ಅದು ಫಸ್ಟ್ ಕನ್ಸ್ಯೂಮ್ ಆಗುತ್ತೆ, ಯಾವುದು ನೆಕ್ಸ್ಟ್ ಬಂದಿದೆ ಅದು ನೆಕ್ಸ್ಟ್ ಕನ್ಸ್ಯೂಮ್ ಆಗುತ್ತೆ. ಓಕೆ, ಪೈಪಲ್ಲಿ ಈಗ ಡೇಟಾವನ್ನು ಹೇಗೆ ಸ್ಟೋರ್ ಮಾಡುತ್ತೆ ಅಂತ ಈಗ ಒಂದು ನೆಕ್ಸ್ಟ್ ಕ್ವಶನ್ ಇರ್ಬೋದು. ಸೊ ಪೈಪಲ್ಲಿ ಡೇಟಾ ಬರೆಯೋದು ಸೇಮ್, ನಿಮಗೆ ಗೊತ್ತಿದ್ದಾಗೆ ಕರ್ನಲ್ ವಿಲ್ ನಾಟ್ ಬಾದರ್ ಅಬೌಟ್ ದಿ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಎನಿಥಿಂಗ್ ಎಕ್ಸೆಪ್ಟ್ ಫಾರ್ ಡೈರೆಕ್ಟರಿ. When you write something onto the pipe, it is the data that you have written and the data that has to be read by somebody else, they have to interpret it. So there is nothing that the kernel is doing. Kernel is only helping two processes to communicate with each other. Okay. One other thing that you will realize that it uses most of the time direct blocks. So ನಿಮಗೆ ಫಸ್ಟ್ ಇಂಡೈರೆಕ್ಟ್, ಸೆಕೆಂಡ್ ಇಂಡೈರೆಕ್ಟ್ ಆರ್ ಸಿಂಗಲ್ ಇಂಡೈರೆಕ್ಟ್, ಡಬಲ್ ಇಂಡೈರೆಕ್ಟ್ ಇಂಥವುಗಳನ್ನು
ಯೂಸ್ ಮಾಡಲ್ಲ. ಓಕೆ, ಸೊ ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಹೇಗೆ ಯುನಿಕ್ಸಲ್ಲಿ ಫೈಲ್ ಕ್ರಿಯೇಟ್ ಮಾಡ್ತೇವೆ ಅಂತೇಳಿ. ಸೊ ನಾನು ನನ್ನ ಲೈನಕ್ಸ್ಗೆ ಲಾಗಿನ್ ಆಗ್ತಾ ಇದ್ದೇನೆ. ಸೊ ಇಲ್ಲಿ ಎರಡು ಪ್ರೋಸೆಸ್ ಇದೆ, ನೀವು ಎರಡನ್ನು ನೋಡಿದರೆ ನಾನು ಎಲ್ಲಿ ರೆಫರ್ ಮಾಡ್ತಾ ಇದ್ದೇನೆ ಅಂತೇಳಿ ಡೆಸ್ಕ್ಟಾಪಿಗೆ ರೆಫರ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಜಸ್ಟ್ ಟು ಸಿ ದಟ್ ಐ ಆಮ್ ಇನ್ ದ ಡೆಸ್ಕ್ಟಾಪ್. ಇಲ್ಲಿ ಒಂದು ಫೈಲ್ ಇದೆ ನೋಡಿ, ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಅಂತ ಒಂದು ಫೈಲ್ ಇದೆ. ನಾನು ಜಸ್ಟ್ ls ಮಾಡ್ತೇನೆ. ನಿಮಗೆ ನೋಡಿದರೆ ಮೈ ಫೈಲ್ ಡಾಟ್ ಇದಿದೆ, ಮತ್ತು ಅದು ನಾನು ಫೈಲ್ ಎಡಿಟ್ ಮಾಡ್ತಾ ಇದ್ದರಿಂದಾಗಿ ಎರಡು ಟೈಪ್ ಆಫ್ ಫೈಲ್ ಇದೆ ನೋಡಿ. ಇದು ಫೈಲನ್ನು ರೆಫರ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ಇನ್ ದ ಡೆಸ್ಕ್ಟಾಪ್. ಸೊ ನನಗೆ ಈಗ ಪೈಪ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಪೈಪ್ ಕ್ರಿಯೇಟ್ ಮಾಡಬೇಕು ಒಂದು ಕಮಾಂಡ್ ಇದೆ, mkfifo ಅಂತ ಒಂದು ಕಮಾಂಡ್ ಇದೆ, ಫಾಲೋಡ್ ಬೈ ನೇಮ್ ಆಫ್ ಎ ಫೈಲ್. ಓಕೆ, ಸೊ ಲೆಟ್ಸ್ ಸೇ ಮೈ ಪೈಪ್ ಅಂತ ಕೊಡ್ತೇನೆ. ಸೊ ನಾನು ಕ್ರಿಯೇಟ್ ಮಾಡಿದರೆ ಇಲ್ಲಿ ನೀವು ನೋಡಿದಾಗೆ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡಿದೆ, ಮೈ ಫೈಲ್ ಡಾಟ್ ಪೈಪ್ ಫೈಲ್ ಕ್ರಿಯೇಟ್ ಆಯಿತು. ಓಕೆ, ಇದನ್ನು ನೀವು ls -l ಅಂತ ಮಾಡ್ತೇನೆ, ls -l ಅಂತ ಮಾಡ್ತೇನೆ. ಇಲ್ಲಿ ನೋಡಿದರೆ ನೀವು ನೋಡಿ, ಇಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ ನಿಮ್ಮಲ್ಲಿ. ಆ ಸ್ಪೆಷಾಲಿಟಿ ಏನಂತ ಹೇಳಿದರೆ ನೋಡಿ, ಇಲ್ಲಿ ನೋಡಿದರೆ ನೀವು ಯಾವುದು ನಿಮ್ಮ ಇದು ಡ್ಯಾಶ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಡ್ಯಾಶ್ ಇಂದ ಸ್ಟಾರ್ಟ್ ಮಾಡುವಾಗ ಡ್ಯಾಶ್ ಅಲ್ಲಿ ಸ್ಟಾರ್ಟ್ ಆದರೆ ಅದು ಆರ್ಡಿನರಿ ಫೈಲ್ ಅಂತ. ಓಕೆ, ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ವಿತ್ ಡ್ಯಾಶ್ ಈಸ್ ಆರ್ಡಿನರಿ ಫೈಲ್, ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ವಿತ್ p ಈಸ್ ಎ ಪೈಪ್. ಸೊ ಓಕೆ, ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ. ನಿಮ್ಗೆ ಗೊತ್ತಿದ್ದಾಗೆ, ನಿಮಗೆ ಹೇಗೆ ಫೋಲ್ಡರ್ ಕ್ರಿಯೇಟ್ ಮಾಡೋದಂತ ಗೊತ್ತಿದೆಯೇನೋ. ಸೊ ಕ್ರಿಯೇಟ್ ಫೋಲ್ಡರ್ ಅಂತ ಮಾಡ್ತೇನೆ. ಸೊ ಕ್ರಿಯೇಟ್ ಫೋಲ್ಡರ್ ಅಂತ ಹೇಳಿ BCA ಅಂತ ಮಾಡ್ತೇನೆ. ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೇನೆ. ನಾನು ಕಮಾಂಡ್ ಬರೆದು ಇಲ್ಲಿ ಕಮಾಂಡ್ ಬರೆದು ಮಾಡ್ಬೋದಿತ್ತು, ಬೇಡ ನನಗೆ, ಅದಕ್ಕೆ ನಾನು ನಿಮಗೆ ತೋರಿಸಲಿಕ್ಕೆ ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ, BCA ಡೆಸ್ಕ್ಟಾಪಲ್ಲಿ ಮಾಡಿದೆ, ಡೆಸ್ಕ್ಟಾಪಲ್ಲಿ ಇದ್ದೇನೆ ನಾನು. ಸೊ ls -l ಮಾಡಿದರೆ ಏನು ಬರುತ್ತೆ? ಸೊ ನೋಡಿ, ಇದು BCA ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ ನಾನು. ನೋಡಿ, ಇಲ್ಲಿದೆ BCA ಫೋಲ್ಡರ್. ಓಕೆ, ಸೊ BCA ಈಸ್ ಎ ಫೋಲ್ಡರ್. ಅದಕ್ಕೆ ನಾವು ಫೋಲ್ಡರ್ಗೆ ಇನ್ನೊಂದು ವರ್ಡ್ ಏನು ನಾವು ಯೂಸ್ ಮಾಡೋದು? ಡೈರೆಕ್ಟರಿ. ಯುನಿಕ್ಸಲ್ಲಿ ಅದರ ಹೆಸರೇನು? ಡೈರೆಕ್ಟರಿ. ಸೊ ಡೈರೆಕ್ಟರಿಗೆ D ಬರುತ್ತೆ. ಆರ್ಡಿನರಿ ಫೈಲ್, ಇದು ಆರ್ಡಿನರಿ ಫೈಲ್. ಈ ಆರ್ಡಿನರಿ ಫೈಲ್ಗೆ ಏನು ಬರುತ್ತೆ? ಡ್ಯಾಶ್ ಬರುತ್ತೆ. ಅರ್ಥ ಆಯ್ತೇನೋ? ಇನ್ನೊಂದು ಪೈಪ್ ಕ್ರಿಯೇಟ್ ಮಾಡಿದೆ ನಾನು. ಎಲ್ಲಿದೆ ಅದು ಪೈಪ್? ಆ ಪೈಪನ್ನು ಸ್ವಲ್ಪ ತಂದ ಮೇಲೆ ಇಡ್ತೇನೆ, ನಿಮಗೆ ಕಾಣಲಿ ಅಂತ ಹೇಳಿ. ಸೊ ಪೈಪ್ ಇದೆ, ಇದು ಮೈ ಪೈಪ್. ಇದು ಪೈಪ್ ನಾನೀಗ ಕ್ರಿಯೇಟ್ ಮಾಡಿದ್ದು. ಓಕೆ, ಸೊ ಈ ಪೈಪಿಗೆ ಏನಿರುತ್ತೆ? P ಇರುತ್ತೆ. ಓಕೆ, ಅರ್ಥ ಆಯ್ತೇನೋ? ಸೊ ಈ ಪೈಪನ್ನು ಡಿಲೀಟ್ ಮಾಡ್ಬೋದಾ? ಡಿಲೀಟ್ ಮಾಡಬೇಕಾದ್ರೆ ಏನು ಮಾಡ್ತೇನೆ? RM ಅಂತ ಹೇಳ್ತೇನೆ. ರಿಮೂವ್ ಆಯಿತು, MR ಅಲ್ಲ, M ಬರುತ್ತೆ. RM ಮೈ ಪೈಪ್ ಏನಾಯಿತು? ಡಿಲೀಟ್ ಆಯಿತು. ಓಕೆ, ಸೊ ನಾನು ಏನು ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಅಂತ ಹೇಳಿದರೆ, ಎರಡು ಪ್ರೋಗ್ರಾಮ್ ಇರುತ್ತೆ. ಒಂದು ಪ್ರೋಗ್ರಾಮಲ್ಲಿ ನಾನು ಪೈಪಿಗೆ ಬರೀತೇನೆ, ಇನ್ನೊಂದು ಪ್ರೋಗ್ರಾಮಿಂದ ನಾನು ಪೈಪಿಂದ ರೀಡ್ ಮಾಡ್ತೇನೆ. ಸೊ ಆ ಪೈಪನ್ನು ರೀಡ್ ರೈಟ್ ಆಗಿ ಮಾಡ್ತೇನೆ. ಒಂದು ಕಡೆ ಬರಿಬೋದು, ಇನ್ನೊಂದು ಕಡೆ ಓದಬಹುದು, ಎರಡಕ್ಕೆ ಪರ್ಮಿಷನ್ ಕೊಡ್ತೇನೆ ನಾನು. ಸೊ mkfifo ಅಂತ ಮಾಡಿದೆ. ಓಕೆ, -m ಮಾಡ್ತೇನೆ, ಆಟ್ರಿಬ್ಯೂಟ್ ಕೊಡ್ತೇನೆ, ರೀಡ್ ಮಾಡಲಿಕ್ಕೆ ಪರ್ಮಿಷನ್, ರೈಟ್ ಮಾಡಲಿಕ್ಕೆ ಪರ್ಮಿಷನ್, ಮೈ ಪೈಪ್. ರಿಮೆಂಬರ್, ನಾನು ಮೈ ಪೈಪನ್ನು ಡಿಲೀಟ್ ಮಾಡಿದ್ದೆ ನಾನು. ನೋಡಿ, ಇಲ್ಲಿ ನಮಗೆ ಮೈ ಪೈಪ್ ಇಲ್ಲ, ನಾನು ಡಿಲೀಟ್ ಮಾಡಿದ್ದೇನೆ. ಸೊ ಈಗ ನಾನು ಎಂಟರ್ ಮಾಡಿದರೆ ನನ್ನ ಮೈ ಪೈಪ್ ಕ್ರಿಯೇಟ್ ಆಗುತ್ತೆ. ನೋಡಿ, ಮೈ ಪೈಪ್ ಕ್ರಿಯೇಟ್ ಆಯಿತು, ಇಲ್ಲಿ ಕಾಣುತ್ತೆ. ಇದು ಪುನಃ ಕ್ರಿಯೇಟ್ ಆಗಿ ಡಿಲೀಟ್ ಮಾಡಿದ್ದನ್ನು ನಾನು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ನಿಮಗೆ ಎಕೋ ಕಮಾಂಡ್ ಏನಂತ ಯುನಿಕ್ಸಲ್ಲಿ ಗೊತ್ತಿರಬೇಕು. ಗೊತ್ತಿಲ್ಲದಿದ್ರೆ ಒಂದು ತೋರಿಸ್ತೇನೆ. ಎಕೋ ಏನಪ್ಪ ಇದು ಏನಾಗ್ತಾ ಇದೆ? ಓಕೆ, ಎಕೋ ಇದು ಏನಾಗುತ್ತೆ? ಅದು ಎಕೋ ಆಗುತ್ತೆ ಸ್ಕ್ರೀನಲ್ಲಿ. ಎಕೋ ಮಾಡಿ
ಗ್ರೇಟರ್ ದ್ಯಾನ್ ಸಿಂಬಲ್ ಹಾಕಿದರೆ ಏನಾಗುತ್ತೆ, ರೀಡೈರೆಕ್ಟ್ ಆಗುತ್ತೆ. ಈಗ ಬರೆದದ್ದು ಯಾವುದಕ್ಕೆ ಬರ್ತದೆ, ಸ್ಕ್ರೀನಿಗೆ ಬರ್ತಾ ಇದೆ. ನಾನು ಏನು ಎಕೋದಲ್ಲಿ ಬರಿತೇನೆ ಅದು ಸ್ಕ್ರೀನಿಗೆ ಬರ್ತದೆ. ನಾನೇನು ಮಾಡ್ತೇನೆ, ನಾನು ಏನು ಬರೆದದನ್ನು ಪೈಪಿಗೆ ಕಳಿಸಿಕೊಡ್ತೇನೆ. ಸೊ ಅದನ್ನು ಹೇಗೆ ಕಳಿಸಿಕೊಡೋದು, ಗ್ರೇಟರ್ ದ್ಯಾನ್ ಅಂತ ಹೇಳಿದರೆ ಕಳಿಸಿಕೊಡೋದು. ಸೊ ಇಲ್ಲಿಂದಾಗಿ ಬರೆದದ್ದನ್ನು ಇದನ್ನು ನಾನು ಯಾವುದಕ್ಕೆ ಕಳಿಸಿಕೊಡ್ತೇನೆ, ಮೈ ಪೈಪ್. ಅರ್ಥ ಆಯ್ತೇನೋ. ಸೊ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ ಮೈ ಪೈಪ್. ಸಾರಿ, ಇದು ಹೀಗೆ ಮಾಡಿದರೆ ಆಗಲ್ಲ, ಸ್ವಲ್ಪ ಬರ್ತೇನೆ ವಿಂಡೋಸಲ್ಲಿದ್ದು. ಸೊ ನಾನು ಏನು ಮಾಡಬೇಕಂತ ಹೊರಟಿದ್ದೇನೆ ಅಂತ ಹೇಳಿದರೆ, ಇಲ್ಲಿ ಒಂದು ಪ್ರೋಸೆಸ್ ಇದೆ, ಇಲ್ಲಿ ಒಂದು ಪ್ರೋಸೆಸ್ ಇದೆ. ಸೊ ಈ ಪ್ರೋಸೆಸ್ಸಲ್ಲಿ ನಾನು ಏನು ಮಾಡ್ತೇನೆ, ಪೈಪಿಗೆ ಬರಿತೇನೆ. ಈ ಪ್ರೋಸೆಸ್ಸನ್ನು ನಾನು ಪೈಪಿಗೆ ಬರಿತೇನೆ. ಇನ್ನೊಂದು ಪ್ರೋಸೆಸ್ಸಿಂದಾಗಿ ಪೈಪಿಂದಾಗಿ ರೀಡ್ ಮಾಡ್ತೇನೆ. ಸೊ ಇಲ್ಲಿ ಪೈಪಿಗೆ ಬರಿತೇನೆ, ನಾನು ಇಲ್ಲಿ ಪೈಪಲ್ಲಿ ಬರೀತಿದ್ದೇನೆ. ಸೊ ಇಲ್ಲಿ ಬರೆದದ್ದನ್ನು ಈ ಪೈಪಿನ ಮುಖಾಂತರ ಇನ್ನೊಂದು ಕಡೆ ಓದ್ತೇನೆ. ಸೊ ಇಲ್ಲಿ ನಾನು ಏನು ಮಾಡ್ತೇನೆ, ಹಲೋ ಹೌ ಆರ್ ಯು ಅಂತ ಬರೆದಿದ್ದೇನೆ, ಅದನ್ನು ಪೈಪಲ್ಲಿ ಬರಿತಾ ಇದ್ದೇನೆ, ಅದನ್ನು ಪೈಪಿಗೆ ಬರೆದಿದ್ದೇನೆ. ಈ ಪೈಪಿಗೆ ಹೋಗಿ ಇನ್ನೇನು ಮಾಡಬೇಕು, ಇನ್ನೊಂದು ಕಡೆ ನಾನು ಅದನ್ನು ರೀಡ್ ಮಾಡಬೇಕು. ಅರ್ಥ ಆಯ್ತೇನೋ, ಸಿಂಪಲ್ ಆಸ್ ದ್ಯಾಟ್. ಒಂದು ಕಡೆ ನಾನು ಪೈಪಲ್ಲಿ ಬರೆಯೋದು, ಇನ್ನೊಂದು ಕಡೆ ಆ ಪೈಪಿಂದಾಗಿ ನಾನು ರೀಡ್ ಮಾಡಬೇಕು. ಸೊ ಇದನ್ನು ಹೇಗೆ ಮಾಡಲಿಕ್ಕೆ ಆಗುತ್ತೆ, ಸೊ ಲೆಟ್ಸ್ ಲುಕ್ ಎಟ್ ದ್ಯಾಟ್ ಒನ್. ಸೊ ಇಲ್ಲಿ ನಾನು ಪೈಪಲ್ಲಿ ಬರೆದಿದ್ದೇನೆ. ಸೊ ಇಲ್ಲಿ ನಾನೀಗ ಎಂಟರ್ ಮಾಡಿದರೆ ನೋಡಿ, ನಾನು ಎಂಟರ್ ಮಾಡ್ತೇನೆ. ನಿಮಗೊಂದು ಸ್ಪೆಷಲ್ ನೋಡಿ, ಆಗ ನಾನು ಎಂಟರ್ ಮಾಡುವಾಗ ನನಗೆ ಔಟ್ಪುಟ್ ಬಂದಿತ್ತು. ಸೊ ಈಗ ಹೋಗಿ ನಾನು ಎಂಟರ್ ಮಾಡಿದರೆ ನೋಡಿ, ಅದು ಅಲ್ಲೇ ಸ್ಟಕ್ ಆಗಿದೆ, ಅದು ಮುಂದೆ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನೋಡಿ, ಪೈಪ್ ಅಂತ ಹೇಳಿದರೆ ಎರಡು ಕನೆಕ್ಷನ್ ಇರಬೇಕು ಪೈಪಲ್ಲಿ. ಒಂದು ಕಡೆ ನೀವು ಕನೆಕ್ಟ್ ಮಾಡಿದರೆ, ಸೊ ಈಗ ನೀವು ಪೈಪಲ್ಲಿ ಏನು ಮಾಡಿದ್ದೀರ ಅಂತ ಹೇಳಿದರೆ, ಸೊ ನಿಮ್ಮ ಪೈಪಲ್ಲಿ ನೀವು ಈಗ ಏನು ಮಾಡಿದ್ದೀರ ಅಂತ ಹೇಳಿದರೆ, ಒಂದು ಕಡೆ ಕನೆಕ್ಟ್ ಮಾಡಿದ್ದೀರ ಪೈಪನ್ನು, ಈ ಪೈಪನ್ನು ಡೇಟಾ ಹಾಕ್ತೀರಿ. ಆದರೆ ಇನ್ನೊಂದು ಕಡೆಯಿಂದಾಗಿ ತೆಗಿಲಿಕ್ಕೆ ಇರಬೇಕು. ಎರಡು ಕಡೆ ಸಹ ಇಲ್ಲದಿದ್ದರೆ ಪೈಪ್ ಕಂಟಿನ್ಯೂ ಆಗಲ್ಲ. ಓಕೆ, ನೀವು ಖಾಲಿ ಒಂದೇ ಕಡೆ ಹಾಕ್ತಾ ಇರೋದಲ್ಲ, ಒಂದು ಕಡೆ ಹಾಕಬೇಕು, ಇನ್ನೊಂದು ಕಡೆ ನೀವು ತೆಗಿಬೇಕು. ಓಕೆ, ಸೊ ಇಲ್ಲಿ ನಾನು ಹಾಕಿದ್ದೇನೆ, ಅದು ತೆಗೀತಾ ಇಲ್ಲ. ಸೊ ತೆಗಿಲಿಲ್ಲ ಅಂದಿದ್ರೆ ಏನಾಗುತ್ತೆ, ಈಗ ತೆಗಿಲಿಲ್ಲ ಅಂತ ಹೇಳಿದರೆ ಇದು ಪೈಪ್ ಅಲ್ಲಿ ನಿಂತಿದೆ. ಈಗ ಹಾಕಿದ ಡೇಟಾ ಇದೆ, ಎಕೋ ಹಲೋ ಹೌ ಆರ್ ಯು ಅಂತ ಇದೆ ಅದು. ಆದರೆ ಅದನ್ನೀಗ ನಾನು ಬೇರೆ ಕಡೆ ಹೋಗ್ತೀನಿ, ಇನ್ನೊಂದು ಟರ್ಮಿನಲ್ ಓಪನ್ ಮಾಡ್ತೇನೆ. ನಿಮಗೆ ಕ್ಯಾಟ್ ಕಮಾಂಡ್ ಅಂತ ಹೇಳಿ ಗೊತ್ತಿರಬೇಕು, ಕ್ಯಾಟ್ ಯೂಸ್ ಮಾಡಿದರೆ. ಸೊ ಈ ಕ್ಯಾಟ್ ಕಮಾಂಡಲ್ಲಿ ಅದನ್ನು ಓದ್ತೇನೆ. ಸೊ ಇಲ್ಲಿ ನಾನು ಏನು ಬರೆದಿದ್ದೇನೆ ನೋಡಿ, ಹಲೋ ಹೌ ಆರ್ ಗೆ ಪೈಪಲ್ಲಿ ಬರೀತಾ ಇದ್ದೇನೆ ನಾನು. ಸ್ವಲ್ಪ ಇಡ್ತೇನೆ ನೋಡಿ, ಹಲೋ ಹೌ ಆರ್ ಗೆ ಪೈಪಲ್ಲಿ ಬರೆದಿದ್ದೇನೆ. ಸೊ ಈ ಪೈಪಲ್ಲಿ ಬರೆದದ್ದನ್ನು ಬರೆಯಲಿಕ್ಕೆ ಹೀಗೆ ನೋಡಿ, ಇದು ಬರೆಯೋದು, ರೈಟ್ ಮಾಡೋದು. ರೈಟ್ ಅಂತ ಹೇಳಿ ನೀವು ಇದು ++ ಯೂಸ್ ಮಾಡಿದ್ದೀರಾ. ಸೊ ನಿಮಗೆ ಇದೆಲ್ಲ ಹೊಸತಲ್ಲ. ಇಲ್ಲಿಂದಾಗಿ ನಾನು ರೀಡ್ ಮಾಡ್ತಿದ್ದೇನೆ. ಸೊ ರೀಡ್ ಮಾಡೋದು ಯಾವುದರಿಂದಾಗಿ, ಮೈ ಪೈಪಿಂದಾಗಿ. ಗೊತ್ತಾಯ್ತೇನೋ. ಸೊ ರಿಮೆಂಬರ್, ಇದು ಎರಡು ಬೇರೆ ಪ್ರೋಸೆಸ್. ಓಕೆ, ಎಕೋ ಅಂತ ಹೇಳೋದು ಒಂದು ಪ್ರೋಸೆಸ್, ಇಲ್ಲಿ ಕ್ಯಾಟ್ ಅಂತ ಹೇಳೋದು ಇನ್ನೊಂದು ಪ್ರೋಸೆಸ್. ಸೊ ಯು ಹ್ಯಾವ್ ಟೂ ಪ್ರೋಸೆಸ್ ಹಿಯರ್. ಒಂದು ಪ್ರೋಸೆಸ್ಸಲ್ಲಿ ನಾನು ರೈಟ್ ಮಾಡ್ತಿದ್ದೇನೆ, ಇನ್ನೊಂದು ಪ್ರೋಸೆಸ್ಸಲ್ಲಿ ರೀಡ್ ಮಾಡ್ತೀನಿ. ಈಗ ನಾನು ಒಂದು ವೇಳೆ ಎಂಟರ್ ಮಾಡಿದರೆ ಏನಾಗುತ್ತೆ, ಎಂಟರ್ ಮಾಡಿದರೆ ಹಲೋ ಹೌ ಆರ್ ಯು ಇಲ್ಲಿ ಬರುತ್ತೆ. ಸೊ ಇದು ಏನು ಸರ್, ನೀವು ಹಲೋ ಹೌ ಆರ್ ಯು ಬರಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಡಬೇಕಾ? ಇಷ್ಟೆಲ್ಲ ಕಷ್ಟಪಟ್ಟದಲ್ಲ, ನಾನು ಜಸ್ಟ್ ಒಂದು ಹೇಳಿದೆ ಹೇಗೆ ನೀವು ಪೈಪನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ನೀವು ಏನು ಮಾಡಿದ್ದೀರಾ, ಎರಡು ಪ್ರೋಸೆಸ್ ಇತ್ತು. ಯಾವುದೆಲ್ಲ ಎರಡು ಪ್ರೋಸೆಸ್ ಇತ್ತು, ಇಲ್ಲಿ ಒಂದು ಎಕೋ ಅಂತ ಹೇಳಿದ ಒಂದು ಪ್ರೋಸೆಸ್ ರನ್ ಆಗ್ತಿತ್ತು, ಇಲ್ಲಿ ಯಾವುದು ಕ್ಯಾಟ್ ಅಂತ ಹೇಳುವ ಪ್ರೋಸೆಸ್ ರನ್ ಆಗ್ತಾ ಇತ್ತು. ಸೊ ನೀವು ಏನು ಮಾಡಿದ್ದೀರಾ, ಒಂದು ಪೈಪ್ ಕ್ರಿಯೇಟ್ ಮಾಡಿದ್ದೀರಾ, ಇಲ್ಲಿ ಡೇಟಾ ಹಾಕಿದ್ದೀರಾ, ಅಲ್ಲಿಂದಾಗಿ ಡೇಟಾ ರೀಡ್ ಮಾಡಿದ್ದೀರಾ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್. ಎರಡು ಪ್ರೋಸೆಸ್ ಅನ್ನು ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅರ್ಥ ಆಯ್ತೇನೋ. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಪೈಪ್ಸ್ ಅಂತ ಹೇಳ್ತೇವೆ. ಹೋಪ್ ಯು ಗೆಟ್ the idea of what is a pipe. Okay, now let's look at the other type, and the other type is special files. So ಎರಡು ಟೈಪ್ ಇದು ಸ್ಪೆಷಲ್ ಫೈಲ್ಸ್ ಇರುತ್ತೆ. ಒನ್ ಈಸ್ ಬ್ಲಾಕ್ ಡಿವೈಸ್ ಸ್ಪೆಷಲ್ ಫೈಲ್, ಇನ್ನೊಂದು ಕ್ಯಾರೆಕ್ಟರ್ ಡಿವೈಸ್ ಸ್ಪೆಷಲ್ ಫೈಲ್ಸ್. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಬ್ಲಾಕ್ ಫೈಲ್ಸ್ ಯಾವುದಕ್ಕೆ ಅಸೋಸಿಯೇಟ್ ಮಾಡೋದು, ಬ್ಲಾಕ್ ಡಿವೈಸಸ್ ಲೈಕ್ ಹಾರ್ಡ್ ಡಿಸ್ಕ್ ಇರ್ಬೋದು, ಆರ್ ಇನ್ ಟೇಪ್ ಡ್ರೈವ್ ಇರ್ಬೋದು. ಯಾವುದು ಬ್ಲಾಕಲ್ಲಿ ಅಟ್ ಎ ಟೈಮ್ ಬಲ್ಕ್ ಆಗಿ ಡೇಟಾ ರೀಡ್ ಮಾಡುವಂಥದ್ದು ಅಂತ ಆದರೆ ಬ್ಲಾಕ್ ಡಿವೈಸಸ್ ಅಂತ ಹೇಳ್ತೇವೆ. ಅಟ್ ಎ ಟೈಮ್ ಒಂದೊಂದೇ ಕ್ಯಾರೆಕ್ಟರ್ ರೀಡ್ ಮಾಡುವಂಥ ಆದರೆ ಅದಕ್ಕೆ ಕ್ಯಾರೆಕ್ಟರ್ ಡಿವೈಸಸ್ ಹೇಳ್ತೇವೆ. ಅದು ಇಟ್ ಮೇ ಬಿ ಕೀಬೋರ್ಡ್, ಇಟ್ ಮೇ ಬಿ ಟರ್ಮಿನಲ್ಸ್, ಆರ್ ಇಟ್ ಕ್ಯಾನ್ ಬಿ ಯುವರ್ ಮಾನಿಟರ್. ಅಟ್ ಎ ಟೈಮ್ ಒಂದೊಂದೊಂದು ಕ್ಯಾರೆಕ್ಟರ್ ಹಾಕ್ತಾ ಇದ್ದೀರಾ. ಸೊ ಸ್ವಲ್ಪನೇ ಹಾಕೋದಕ್ಕೆ ಕ್ಯಾರೆಕ್ಟರ್ ಡಿವೈಸಸ್ ಹಾಕ್ತೇವೆ. ಸೊ ಇವುಗಳ ಎರಡು ಈಗೇನು ನಿಮಗೆ ಗೊತ್ತಿರಲಿ, ಇದು ಡಿವೈಸ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ. ಹಾರ್ಡ್ ಡಿಸ್ಕ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಎ ಫೈಲ್. ಸೊ ರಿಮೆಂಬರ್, ಇನ್ ಯುನಿಕ್ಸ್ ಎವ್ರಿಥಿಂಗ್ ಈಸ್ ಟ್ರೀಟೆಡ್ ಆಸ್ ಎ ಫೈಲ್. ನಾವು ಅದಕ್ಕೇನು ಹೊಸತಾಗಿ ಏನೋ ಹೇಳ್ತಾ ಇಲ್ಲ.
ಬ್ಲಾಕ್ ಡಿವೈಸ್ ಅಂತ ಹೇಳಿದ್ರೆ ಅದು ಒಂದು ಫೈಲೇ ಆಗಿರುತ್ತೆ. ಕ್ಯಾರೆಕ್ಟರ್ ನಿಮ್ಮ ಮಾನಿಟರ್, ನಿಮ್ಮ ಟರ್ಮಿನಲ್ ಒಂದು ಫೈಲ್ ಆಗಿರುತ್ತೆ ಅಷ್ಟೇ. ಯುನಿಕ್ಸ್ಗೆ ಅದು ಜಸ್ಟ್ ಒಂದು ಫೈಲ್, ಅದರಲ್ಲಿ ರೀಡ್ ಮಾಡೋದು, ಅದರಲ್ಲಿ ರೈಟ್ ಮಾಡೋದು. ಒಂದು ಫೈಲಿಗೆ ಹೇಗೆ ರೀಡ್ ಮಾಡ್ತೀರಾ, ಒಂದು ಫೈಲಿಗೆ ಹೇಗೆ ರೈಟ್ ಮಾಡ್ತೀರಾ, ಅದೇ ಪ್ರೋಸೆಸ್. ವೆದರ್ ಇಟ್ ಈಸ್ ಎ ಪೈಪ್, ವೆದರ್ ಇಟ್ ಈಸ್ ಎ ಡೈರೆಕ್ಟರಿ, whether it is your ordinary file or whether it is your hard disk or anything, it's all files for Unix. Okay, both these things refer to the devices. ಸೊ ನಿಮ್ಗೆ ಗೊತ್ತಿದ್ದಾಗೆ ಈಗ ನಾನೊಂದು ಫೈಲ್ ಅಂತ ಹೇಳಿದರೆ ಫಸ್ಟ್ ನಿಮಗೆ ನೆನಪಿರಬೇಕು, ರಿಮೆಂಬರ್ ಯುನಿಕ್ಸ್ ಅಲ್ಲಿ ನೀವು ಒಂದು ಫೈಲ್ ಅಂತ ಹೇಳಿದರೆ ಎವ್ರಿ ಫೈಲ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್, ಎವ್ರಿ ಫೈಲ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಐನೋಡ್. ರಿಮೆಂಬರ್, ಇದು ಇರಲೇಬೇಕು, ಯುನಿಕ್ಸ್ಗೆ ಯಾವುದೋ ಲೆಕ್ಕಕ್ಕೆ ಬೇಕೇ ಬೇಕು. ಸೊ ಈ ಐನೋಡಲ್ಲಿ ಏನಾಗುತ್ತೆ, ಈ ಐನೋಡ್ ನಿಮಗೆ ನಾವು ಮೊನ್ನೆ ತನಕ ಏನು ಕಲ್ತಿದ್ರೆ, ಐನೋಡಲ್ಲಿ ಪಾಯಿಂಟರ್ಸ್ ಇರುತ್ತೆ, ಅದು ಡೇಟಾ ಬ್ಲಾಕಿಗೆ ರೆಫರ್ ಆಗುತ್ತೆ, ಇದು ಆರ್ಡಿನರಿ ಫೈಲಿಗೆ. ಆದರೆ ಸ್ಪೆಷಲ್ ಫೈಲಿಗೆ ಏನಾಗುತ್ತೆ, ಇದು ಐನೋಡಲ್ಲಿ ಇದ್ದ ಡೇಟಾ ಬ್ಲಾಕ್ ನಿಮ್ಮ ಆಕ್ಚುಯಲ್ ಡಿಸ್ಕನ್ನೇ ರೆಫರ್ ಮಾಡುತ್ತೆ, ಇದು ಡಿಸ್ಕನ್ನೇ ರೆಫರ್ ಮಾಡುತ್ತೆ, ನಾಟ್ ಡಿಸ್ಕ್, ಇದು ಕಂಟೆಂಟ್. ಸೊ ಅಡ್ರೆಸ್ ಎಲ್ಲಿ ಆ ಡಿವೈಸ್ ಇದೆ, ಎಲ್ಲಿ ನಿಮ್ಮ ಮಾನಿಟರ್ ಇದೆ, ಎಲ್ಲಿ ನಿಮ್ಮ ಮಾನಿಟರ್ ಇದೆ ಅಂತ ಹೇಳಿದರೆ ಯಾವುದಕ್ಕೆ ಕನೆಕ್ಟ್ ಆಗಿದ್ದಾರೆ, ಎಲ್ಲಿ ನಿಮ್ಮ ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ, ಅರ್ಥ ಆಯ್ತು, ಎಲ್ಲಿ ನಿಮ್ಮ SD ಕಾರ್ಡ್ ಕನೆಕ್ಟ್ ಆಗಿದೆ, ನಿಮ್ಮ ಡಿವೈಸ್ ಎಲ್ಲಿದೆ ಅದರ ಅಡ್ರೆಸ್ ನಿಮ್ಗೆ ಗೊತ್ತಿದೆ. ನಾವು ಎಲ್ಲಿದೆ ಅಂತ ಹೇಳೋದಕ್ಕೆ ಅಡ್ರೆಸ್ ಅಂತ ಹೇಳೋದು, ನಿಮ್ಗೆ ಗೊತ್ತಿದ್ದಾಗ ಕಂಪ್ಯೂಟರಲ್ಲಿ ಇಟ್ಸ್ ಎ ಟೆಕ್ನಿಕಲ್ ವರ್ಡ್, ಅಡ್ರೆಸ್ ಅಂತ ಹೇಳೋದು. ಸೊ ಆ ಅಡ್ರೆಸ್ ಎಲ್ಲಿದೆ ಅಂತ ಹೇಳುದು. ಸೊ ಈ ಐನೋಡಲ್ಲಿ ಏನಿದೆ, ಬ್ಲಾಕ್ ಡಿವೈಸಸ್ ಹತ್ರ ಸಹ ಒಂದು ಐನೋಡ್ ಇದೆ, ಆದರೆ ಆ ಐನೋಡಲ್ಲಿ ಡೇಟಾ ಬ್ಲಾಕ್ ಇಲ್ಲ, ಇಟ್ ಹ್ಯಾಸ್ ಅ ಅಡ್ರೆಸ್ ಆಫ್ ದಿ ಡಿವೈಸ್, ಇಟ್ ರೆಫರೆನ್ಸಸ್ ದಿ ಅಡ್ರೆಸ್. ಸೊ ಎರಡು ನಂಬರ್ಸ್ ಇರುತ್ತೆ ಅದರಲ್ಲಿ, ಒಂದು ಮೇಜರ್ ನಂಬರ್ ಇರುತ್ತೆ, ಒಂದು ಮೇಜರ್ ಡಿವೈಸ್ ನಂಬರ್ ಇರುತ್ತೆ, ಇನ್ನೊಂದು ಮೈನರ್ ಡಿವೈಸ್ ನಂಬರ್ ಇರುತ್ತೆ. ಮೇಜರ್ ಡಿವೈಸ್ ನಂಬರ್ ಅಂತ ಹೇಳಿದರೆ ನಿಮ್ಮ ಒಂದು ಹಾರ್ಡ್ ಡಿಸ್ಕ್ ಇದ್ದರೆ ಹಾರ್ಡ್ ಡಿಸ್ಕ್ ನಂಬರ್ 1, ಇನ್ನೊಂದು ಅದರೊಳಗೆ ಇನ್ನೊಂದು ಹಾರ್ಡ್ ಡಿಸ್ಕ್ ಇದ್ದರೆ ಸಪ್ರೇಟ್ ಹಾರ್ಡ್ ಡಿಸ್ಕ್ ಇದ್ದರೆ ಹಾರ್ಡ್ ಡಿಸ್ಕ್ ನಂಬರ್ 2, ಇದು ಮೇಜರ್ ಡಿವೈಸ್ ನಂಬರ್ ಇರುತ್ತೆ. ಆ ಹಾರ್ಡ್ ಡಿಸ್ಕನ್ನು ನಿಮಗೆ ನಾನು ಆಲ್ರೆಡಿ ಹೇಳಿದಾಗ, ನಾನು ವಿಂಡೋಸಲ್ಲಿ ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ. ಸೊ ವಿಂಡೋಸಲ್ಲಿ ಏನು ತೋರಿಸಿದೆ ನಾನು ಅಂತ ಹೇಳಿದರೆ, ಸೊ ನಮ್ಮ ಇದಿದೆ, ನನ್ನ PC ಗೆ ಹೋದರೆ ಇಲ್ಲಿ ನೋಡಿ, ನನ್ನ ಹತ್ರ 1 2 3 ಡಿಸ್ಕ್ ತೋರಿಸ್ತಾ ಇತ್ತು. ಓಕೆ, ಈ 3 ಡಿಸ್ಕ್ ಅಂತ ಹೇಳಿದರೆ ನನ್ನ ಹತ್ರ 3 ಹಾರ್ಡ್ ಡಿಸ್ಕ್ ಇಲ್ಲ ನನ್ನ ಲ್ಯಾಪ್ಟಾಪಲ್ಲಿ. ನನ್ನ ಲ್ಯಾಪ್ಟಾಪಲ್ಲಿ ಇರೋದು ಖಾಲಿ ಒಂದೇ ಹಾರ್ಡ್ ಡಿಸ್ಕ್. ನಾನು ಏನು ಮಾಡಿದ್ದೇನೆ, ಅದು ಲಾಜಿಕಲಿ ಆಗಿ ಸ್ಪ್ಲಿಟ್ ಮಾಡಿ 3 ಹಾರ್ಡ್ ಡಿಸ್ಕ್ ಅಂತ ಮಾಡಿದ್ದೇನೆ. ಲಾಜಿಕಲ್ ಸ್ಪ್ಲಿಟ್ಟಿಂಗ್, ಅದನ್ನು ಕಟ್ ಮಾಡಿ 2 ಪೀಸ್ ಮಾಡಲಿಲ್ಲ, ಲಾಜಿಕಲಿ ಅದನ್ನು ಒಂದು ಹಾರ್ಡ್ ಡಿಸ್ಕ್ ಇಲ್ಲಿದೆ, ಇನ್ನೊಂದು ಹಾರ್ಡ್ ಡಿಸ್ಕ್ ಇಲ್ಲಿದೆ, ಮತ್ತೊಂದು ಹಾರ್ಡ್ ಡಿಸ್ಕ್ ಇಲ್ಲಿದೆ ಅಂತ ಮಾಡಿದ್ದು. ಸೊ ದಿಸ್ ಇಸ್ ಅ ಲಾಜಿಕಲ್ ಪಾರ್ಟಿಷನ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಡಿವೈಸ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ದಿಸ್ ಇಸ್ ಡಿವೈಸ್ ನಂಬರ್ 1. ಈ 1ನಲ್ಲಿ ಇದೆಲ್ಲ 1.1 is first hard disk, 1.2 is second disk, 1.3 is third one. So 1 ಅಂದರೆ ಎಲ್ಲ 1.1 ಒಳಗೆ 1.2 1.3 ಹಾಗೆ. ಸೊ ಇದು 1 ಮೇಜರ್ ಡಿವೈಸ್ ನಂಬರ್, 0.1 0.2 0.3 ಏನು ಮೈನರ್ ಡಿವೈಸ್ ನಂಬರ್. ಸೊ ಇದು CD-ROM ಅಂತ ಹೇಳಿದ ಒಂದು ಸಪ್ರೇಟ್ ಡಿವೈಸ್. ಸೊ ಇದು 2 ಅಂತ ಬರುತ್ತೆ. ಇದು ನನ್ನದು ಪೆನ್ ಡ್ರೈವ್ ಈಗ ಕನೆಕ್ಟ್ ಮಾಡ್ತಾ ಇದ್ದದ್ದು. ಸೊ ಇದು 3 ಆಗಿರುತ್ತೆ, ಅರ್ಥ ಆಯ್ತೇನು. ಸೊ ಮೇಜರ್ ಡಿವೈಸ್ ನಂಬರ್ ಇರುತ್ತೆ, ಅದರಲ್ಲಿ ಪುನಃ ಮೈನರ್ ಡಿವೈಸಸ್ ಬರುತ್ತೆ. ಸೊ 2 ನಂಬರ್ ಇರುತ್ತೆ, ಮೇಜರ್ ನಂಬರ್ ಆ್ಯಂಡ್ ಮೈನರ್ ನಂಬರ್ ಅಂತ ಬರುತ್ತೆ. ದಟ್ಸ್ ಆಲ್ ಇನ್ ದಿಸ್. ಬಿಫೋರ್ ಐ ಕನ್ಕ್ಲೂಡ್, ಓಕೆ, ಲೆಟ್ಸ್ ಲುಕ್ ಎಟ್ ಹೌ ಡು ಐಡೆಂಟಿಫೈ ದಿ ಡಿವೈಸಸ್. ಸೊ ನೋಡಿ, ನಾನು ನಮ್ಮ ಮೈ ಕಂಪ್ಯೂಟರ್ಗೆ ಹೋಗ್ತೇನೆ. ಸೊ ಮೈ ಕಂಪ್ಯೂಟರಲ್ಲಿ ನನ್ನ ಫೈಲ್ ಸಿಸ್ಟಮಿಗೆ ಹೋಗ್ತೇನೆ. ಈ ಫೈಲ್ ಸಿಸ್ಟಮಲ್ಲಿ DEV ಅಂತ ಇರುತ್ತೆ. ಸೊ ಡಿವೈಸಸ್ DEV. ಸೊ ಈ DEVಯಲ್ಲಿ ಎಲ್ಲ ಡಿವೈಸಸ್ ರಿಲೇಟೆಡ್ ಫೈಲ್ಸ್ ಇರುತ್ತೆ. ಸೊ ನಾನು ಎಲ್ಲಿ ಹೋಗಬೇಕು, ಸೊ ನಾನು ಎಲ್ಲಿ ಹೋಗಿದ್ದೆ, ನಾನು ಫಸ್ಟ್ ನನ್ನ ರೂಟಿಗೆ ಹೋಗಬೇಕು, ಮತ್ತು ರೂಟಿಂದಾಗಿ DEVಗೆ ಹೋಗಬೇಕು. ಸೊ ನೋಡಿ, ರೂಟಲ್ಲಿದ್ದೇನೆ, ಮತ್ತು DEVಗೆ ಹೋಗಬೇಕು. ನಾನು ಹೋಗ್ತೇನೆ ಅಲ್ಲಿಂದಾಗಿ. ನೋಡಿ, ನಾನೀಗ ಸ್ವಲ್ಪ ಝೂಮ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಫಸ್ಟ್ ನಾನು ಎಲ್ಲಿ ಹೋಗಬೇಕು, ಫಸ್ಟ್ ನಾನು ರೂಟಿಗೆ ಹೋಗಬೇಕು. ಸೊ ಇದು ರೂಟ್ ನೋಡಿ, ರೂಟಿಗೆ ಹೋದರೆ ಅದರ ಒಳಗೆ ಡಿವೈಸ್ ಇರುತ್ತೆ. ಆ ಡಿವೈಸ್ನ ಒಳಗೆ ಇದನ್ನು ಓಪನ್ ಮಾಡಿದೆ ನಾನು, ಡಿವೈಸ್ನ ಒಳಗೆ ಏನೆಲ್ಲ ಇರುತ್ತೆ. ಸೊ ನಾನು ಫಸ್ಟ್ CD ಟು ರೂಟ್ ಅಂತ ಹೇಳ್ತೇನೆ. ಸೊ ರೂಟಲ್ಲಿದ್ದೇನೆ, ನೋಡಿ ಕಾಣ್ತದೇನೋ, ನಾನು ರೂಟಲ್ಲಿದ್ದೇನೆ. ಇಲ್ಲಿ ನೋಡಿದರೆ ರೂಟಲ್ಲಿದ್ದೇನೆ. ಸೊ ಇಲ್ಲಿದ್ದೇನೆ. ಸೊ ಇಲ್ಲಿ ನಾನು ಈಗ LS ಮಾಡಿದರೆ ನನಗೆ ಎಲ್ಲ ಕಾಣಬೇಕು. ಸೊ ನಾನು LS ಮಾಡ್ತೇನೆ ಇಲ್ಲಿ. ಸೊ LS ಮಾಡಿದರೆ ನಿಮ್ಗೆ ಏನು ಬರ್ತದೆ, ಬಿನ್ ಡೆವ್ ಹೋಮ್ ಲಾಸ್ಟ್ ಫೌಂಡ್. ನೋಡಿ ಇಲ್ಲಿ ಬಿನ್ ಡೆವ್
ಹೋಮ್, ಲಿಬ್, ಮೀಡಿಯಾ ಆ್ಯಂಡ್ ಸೊ ಆನ್. ಸೊ ಅದೆಲ್ಲ ಇಲ್ಲಿ ಕಾಣುತ್ತೆ. ಓಕೆ, ನನಗೆ ಈಗ ಯಾವುದ್ರೊಳಗೆ ಹೋಗಬೇಕು, ನನಗೆ ಡಿವೈಸ್ನ ಒಳಗೆ ಹೋಗಬೇಕು. ಈಗ ಈ ಡಿವೈಸನ್ನು ಓಪನ್ ಮಾಡಬೇಕು. ಸೊ ನಾನು ಏನಂತ ಟೈಪ್ ಮಾಡ್ತೇನೆ, CD ಡಿವೈಸ್, DEV ಅಂತ ಟೈಪ್ ಮಾಡ್ತೇನೆ. ಸೊ ನಾನು ಡಿವೈಸ್ನ ಒಳಗಿದ್ದೇನೆ, ಕಾಣುತ್ತೇನೆ ಇಲ್ಲಿ ಡಿವೈಸ್ನ ಒಳಗಿದ್ದೇನೆ. ಸೊ ಡಿವೈಸ್ನ ಒಳಗೆ ಹೋದರೆ ಏನೆಲ್ಲ ಸಿಗುತ್ತೆ, ಕ್ಯಾರೆಕ್ಟರ್, CPU, ಡಿಸ್ಕ್ ಆ್ಯಂಡ್ ಸೊ ಆನ್ ಸೊ ಫಾರ್. ಸೊ ನಾನು ಮಾಡ್ತೇನೆ CD ಮಾಡಿದ್ದೆ, ಸಾರಿ LS ಮಾಡ್ತೇನೆ. ಸೊ LS ಮಾಡಿದರೆ ನೋಡಿ ಇಲ್ಲೆಲ್ಲ ಸಿಕ್ಕಿತು, ಕಾಣ್ತದೇನು, ಇದೆಲ್ಲ ಡಿವೈಸಸ್. ಓಕೆ, ಸೊ ನಾನು ಏನು ಮಾಡ್ತೇನೆ ಅಂತ, ಈಗ ನನಗೆ ಅದು ಡಿವೈಸ್ ತೋರಿಸಿ ನನಗೆ ಏನು ನಿಮಗೆ ಹೇಳಬೇಕಾಗಿಲ್ಲ ಕತೆ. ನಾನು LS-L ಮಾಡ್ತೇನೆ, ಲಾಂಗ್ ಲಿಸ್ಟಿಂಗ್ ಮಾಡ್ತೇನೆ. ಲಾಂಗ್ ಲಿಸ್ಟ್ ಮಾಡುವಾಗ ನಮಗೆ ಏನು ಸಿಗುತ್ತೆ ಅಂತ ಹೇಳಿದರೆ, ನಮಗೆ ಈಗ ಇದರಲ್ಲಿ ಏನು ಇದು ಬೇಡ, ಸ್ಟಾರ್ಟಿಂಗ್ ಲೆಟರ್ ನೋಡಿ, ಸ್ಟಾರ್ಟಿಂಗ್ ಲೆಟರ್ C ಅಂತ ಬರುತ್ತೆ. ನಾನು ಆಗ ಹೇಳಿದೆ ಸ್ಟಾರ್ಟಿಂಗ್ ಲೆಟರ್ ಡ್ಯಾಶ್ ಬಂದರೆ ಆರ್ಡಿನರಿ ಫೈಲ್ಸ್ ಆಗಿರುತ್ತದೆ. ಇಲ್ಲಿ ಡ್ಯಾಶ್ ಬಂತಂತಾದರೆ ಆರ್ಡಿನರಿ ಫೈಲ್, D ಬಂತಂತಾದರೆ ಡೈರೆಕ್ಟರಿ ಆಗಿರುತ್ತೆ, P ಬಂತಂತಾದರೆ ಪೈಪ್ ಆಗಿರುತ್ತೆ, C ಬಂತಂತಾದರೆ ಕ್ಯಾರೆಕ್ಟರ್ ಡಿವೈಸ್ ಫೈಲ್ ಆಗಿರುತ್ತೆ. ನೋಡಿ ಇದು C ಅಂತ ಬಂತಂತಾದರೆ ಇಟ್ ಈಸ್ ಎ ಕ್ಯಾರೆಕ್ಟರ್ ಡಿವೈಸ್ ಫೈಲ್. ಸೊ ಇದು ಟರ್ಮಿನಲ್, ಆ್ಯಕ್ಚುಲಿ ಟರ್ಮಿನಲ್ ಈಸ್ ಕ್ಯಾರೆಕ್ಟರ್ ಡಿವೈಸ್ ಫೈಲ್. ಅರ್ಥ ಆಯ್ತು, ಇಟ್ಸ್ ಎ ಫೈಲ್ ಬಟ್ ಇಟ್ ರೆಫರ್ಸ್ ಟು ದಿ ಕ್ಯಾರೆಕ್ಟರ್. ಓಕೆ, ಸೊ ನನಗೆ ಇಲ್ಲಿ ಬಲ್ಕ್ ಏನು ಸಿಕ್ಕಲ ಇಲ್ಲಲ್ಲ, ಏನಲ್ಲ ನನಗೆ ಇಲ್ಲಿ ಬಲ್ಕ್ ಎಲ್ಲಿ ಸಿಕ್ಕಿತ್ತು ಅಂತೇಳಿ ನೋಡಿ L ಅಂತ ಬರುತ್ತೆ ನೋಡಿ. ಅದು L ನ ಬಗ್ಗೆ ನಾನು ಕತೆ ಹೇಳಿಲ್ಲ ಅಂತ ನಿಮಗೆ. L ಇಸ್ ಎ ಲಿಂಕ್. ಲಿಂಕ್ ಅಂದರೆ ಗೊತ್ತಿದೆಯೇನೋ ನಿಮಗೆ, ಶಾರ್ಟ್ಕಟ್ ಕ್ರಿಯೇಟ್ ಮಾಡಿದ್ದೀರಿ ನೀವು ಯುನಿಕ್ಸಲ್ಲಿ, ನೆನಪಿದೆ ನಿಮಗೆ, ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ತೀರಾ, ಇದು ಶಾರ್ಟ್ಕಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ RTC 0ಗೆ ರೆಫರ್ ಆಗ್ತಾ ಇದೆ. ಇದು ಶಾರ್ಟ್ಕಟ್ಟು RTC 0. ನೀವು ವಿಂಡೋಸಲ್ಲಿ ಶಾರ್ಟ್ಕಟ್ ಮಾಡಿದ್ದೀರಾ. ಸೊ L ಅಂದರೆ ಲಿಂಕ್, ಲಿಂಕ್ ಈಸ್ ಲೈಕ್ ಎ ಶಾರ್ಟ್ಕಟ್. ನೀವು ವಿಂಡೋಸಲ್ಲಿ ಶಾರ್ಟ್ಕಟ್ ಕ್ರಿಯೇಟ್ ಮಾಡಿದ್ದೀರಲ್ಲ ಅದೇ ಟೈಪ್, ಇದು ಶಾರ್ಟ್ಕಟ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಫೈಲ್ ಅಲ್ಲ, ಇಟ್ಸ್ ಎ ಪಾಯಿಂಟರ್ ಟು ಅದರ್ ಫೈಲ್. ಓಕೆ, ಈಗ ನನಗೆ ಅದು ಬೇಡ, ನನಗೆ ಈಗ ನಾನು ಈಗ ಮಾತನಾಡುವಂಥದ್ದು ಏನು, C ಅಂತ ಹೇಳಿದರೆ ಕ್ಯಾರೆಕ್ಟರ್ ಡಿವೈಸ್ ಫೈಲ್, ಮತ್ತು B ಅಂತ ಹೇಳಿದರೆ ಬ್ಲಾಕ್ ಡಿವೈಸ್ ಫೈಲ್. ನೋಡಿ RAM ಬ್ಲಾಕ್ ಡಿವೈಸ್ ಅಂತ ಹೇಳ್ತಾ ಇದ್ದದು. ಓಕೆ, ಆಮೇಲೆ ನಿಮಗೆ ಎಲ್ಲೆಲ್ಲ ಬ್ಲಾಕ್ ಡಿವೈಸ್ ಬರುತ್ತೆ ಎಲ್ಲ ಬ್ಲಾಕ್ ಡಿವೈಸ್ ಆಗುತ್ತೆ, B ಎಲ್ಲ ಬ್ಲಾಕ್ ಡಿವೈಸ್ ಆಗಿರುತ್ತೆ. ಅರ್ಥ ಆಯ್ತೇನೋ. ಸೊ ಎರಡು ಟೈಪ್ ಇದು ಫೈಲ್ಸ್ ಬರುತ್ತೆ ನಿಮಗೆ. ಯಾವುದೆಲ್ಲ ಎರಡು ಟೈಪ್ ಫೈಲ್ಸ್ ಈಗ ನೋಡಿದ್ರಲ್ಲಿ, ಒಂದು ಕ್ಯಾರೆಕ್ಟರ್ ಡಿವೈಸ್ ಫೈಲ್ ಇರುತ್ತೆ, ಮತ್ತು ಇನ್ನೊಂದು ಯಾವುದಿರುತ್ತೆ, block device file irutte. Okay, that's all in this class. We will meet again in the next class. For more information, please refer to the design of the Unix operating system. We will meet again in the next class. Thank you for your interest. Take care.